ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗಿನ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಟೈಮ್ ಬಂದು ಇವಾಗ 6:30 ಆಗಿದೆ. ಬೇಗನೆ ಎದ್ದೆ, ಆದ್ರೆ ತಿಂಡಿ ಮಾಡಕ್ಕೆ ಅಡುಗೆ ರೂಮ್ಗೆ ಬೇಗ ಬರಲಿಲ್ಲ. ರಾತ್ರಿನೇ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಕಡಲೆಕಾಳು ಉಸ್ಲಿ ಮಾಡ್ಕೊಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನಾನಂತೂ ಉಪ್ಪು ಹಾಕುವಾಗ ತುಂಬಾ ಕೇರ್ಫುಲ್ ಆಗಿ ಹಾಕ್ತಾ ಇರ್ತೀನಿ. ಸಪ್ಪಾದ್ರೂ ಪರವಾಗಿಲ್ಲ, ಉಪ್ಪು ಹಾಕ್ಬಾರ್ದು ಅಂತ. ಯಾಕಂದ್ರೆ ಆ ಟೈಮ್ಗೆ ಸರಿ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಹುಷಾರಾಗಿ ಆಗ್ತಾ ಇರ್ತೀನಿ. ಏನ್ ಗೊತ್ತಾ ಫ್ರೆಂಡ್ಸ್, ಇವತ್ತು ನನಗೆ ಒಂಥರ ಟಾಸ್ಕ್ ತರ ಆಗ್ಬಿಟ್ಟಿದೆ ಈ ದಿನ. ಯಾಕಂದ್ರೆ ನಾನು 6:30ಗೆ ಎದ್ದಿರೋದಲ್ವಾ, ಸಾರಿ 6:30ಗೆ ಬಂದಿರೋದಲ್ವಾ ಅಡುಗೆ ರೂಮ್ಗೆ. ಆದ್ರಿಂದ ಇಷ್ಟೊತ್ತಿಗೆಲ್ಲ ತಿಂಡಿ ಆಗಿ ಲಂಚ್ ಬ್ಯಾಗ್ ರೆಡಿ ಆಗ್ತಾ ಇತ್ತು. ಮಕ್ಕಳನ್ನ 7 ಗಂಟೆಗೆ ಏಳಿಸ್ತಾ ಇದ್ದೆ. ಮಗಳು ಸ್ವಲ್ಪ ಬೇಗ ಹೇಳ್ತಾಳೆ, ಆದ್ರೆ ಮಗ 7 ಗಂಟೆ ಕರೆಕ್ಟಾಗಿ ಏಳಿಸ್ತೀನಿ. ಒಂದು 20 ನಿಮಿಷ ರೆಡಿ ಆಗಕ್ಕೆ ತಗೊಂತಾರೆ. ತಿಂಡಿಗೆ ಒಂದು 7:30 7:45ಗೆ ತಿಂಡಿ ತಿನ್ನಕ್ಕೆ ಕೆಳಗಡೆ ಬರ್ತಾರೆ. ಆದ್ರೆ ಇವತ್ತು ಲೇಟ್ ಆಗ್ಬಿಟ್ಟಿದೆ. ಅರ್ಧ ಗಂಟೆಲೇನೆ ಈ ಕೆಲಸನೆಲ್ಲ ಮುಗಿಸ್ಕೊಬೇಕು. ರಾತ್ರಿನೇ ಚಪಾತಿ ಮಾಡೋಣ ಅಂತೇಳಿ ಪ್ಲಾನ್ ಇತ್ತು. ಅದಕ್ಕೆ ಹಿಟ್ಟನ್ನ ಕಲ್ಸ್ಕೊತಾ ಇದ್ದೀನಿ. ಕಲಿಸ್ತಾ ನನಗೆ ಮರ್ತೋಗ್ಬಿಟ್ಟಿತ್ತು. ನಾನು ಹಿಟ್ಟನ್ನ ಯೂಸ್ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ. ಕಲಿಸ್ಬಿಟ್ಟಾದ್ಮೇಲೆ ನನಗೆ ನೆನಪು ಬಂತು, ಯಾಕೆ ಗೊತ್ತಾ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ, ನಂಗೆ ಇದು ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ. ಕಲಿಸ್ತಾ ಇರ್ಬೇಕಾದ್ರೆ ತುಂಬಾ ಟೈಟ್ ಆಗ್ತಾ ಇತ್ತು. ಎಷ್ಟು ನೀರಾಗಿ ಕಲಿಸಿದ್ರು, ನಾನು ಇಲ್ಲಿ ತಣ್ಣೀರ್ ಹಾಕಿ ಕಲಿಸ್ತಾ ಇರೋದು. ಅದಕ್ಕೆ ಇನ್ನೇನ್ ಮಾಡೋದು, ಬೇಡ ಮಾಡೋದು ಅಂತೇಳಿ ಆಲೂ ಪರೋಟ ಮಾಡ್ಬೇಕು ಅನ್ಕೊಂಡಿದ್ನಲ್ಲ, ಅದನ್ನ ನಾನು ಕ್ಯಾನ್ಸಲ್ ಮಾಡಿದೆ. ನೋಡಿ, ಹಿಟ್ಟು ಈ ತರ ಗಟ್ಟಿ ಇತ್ತು. ಅದಕ್ಕೆ ಆಮೇಲೆ ಅಕ್ಕಿ ರೊಟ್ಟಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡು ಬೆಂಡೆಕಾಯಿನ ತೊಳ್ಕೊಂಡು ಬೇಗ ಕಟ್ ಮಾಡ್ಕೊಂಡೆ. ನಾನು ಮೊದ್ಲೆಲ್ಲ ಬೆಂಡೆಕಾಯಿ ಮಾಡಕ್ಕೆ ತುಂಬಾ ಬೇಜಾರು ಮಾಡ್ಕೊತಿದ್ದೆ. ಅದ್ಯಾರು ಓರ್ಸಿ ತೊಳ್ದು ಅಯ್ಯೋ ಹಿಂಸೆ ಅಂತ ಅನ್ಕೋತಿದ್ದೆ. ಆದ್ರೆ ಈಗ ಏನಿಲ್ಲ, ತೊಳೆದ ತಕ್ಷಣ ಅದನ್ನ ಓರ್ಸಕ್ಕೆ ಹೋಗಲ್ಲ, ಹಂಗೆ ಡೈರೆಕ್ಟ್ ಮಾಡ್ತೀನಿ, ಚೆನ್ನಾಗೇ ಬರುತ್ತೆ. ಬೇಕಾದ್ರೆ ನೀವೇ ನೋಡಿ ಮಾಡ್ತೀನಲ್ಲ. ಇಲ್ಲಿ ಉಸ್ಲಿಕ್ಕೆ ಮತ್ತೆ ಬೆಂಡೆಕಾಯಿ ಗೊಜ್ಜಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದ್ರೆ ಪಲ್ಯ ತರನೇ ಗೊಜ್ಜು ತರನೇ. ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ಅಡುಗೆಗೆ. ಈಗ ಕೊಬ್ಬರಿ ಎಣ್ಣೆ ಖಾಲಿ ಆಗ್ಬಿಟ್ಟಿದೆ, ಅದಕ್ಕೆ ಸನ್ಪ್ಯೂರ್ ಆಯಿಲ್ನ ತರಿಸ್ಕೊಂಡಿದ್ದೀನಿ. ಮಾಡಿಸ್ಕೋಬೇಕು, ಮಳೆ ಇದೆಯಲ್ಲ ಅಂತೇಳಿ ನಾನು ಮಾಡಿಸ್ಕೊಂಡಿಲ್ಲ ಇನ್ನ ಕೊಬ್ಬರಿ ಎಣ್ಣೆನ. ಅದನ್ನ ತಂದು 2 ದಿನ ಒಣಗಿಸ್ಬೇಕು. ಅದರಿಂದ ನಾನಿಲ್ಲಿ ಗೋಬಿ ಮಾಡಿದ್ದೆ, ಕಬಾಬ್ ಮಾಡಿದ್ದೆ ನಾನು ಮೊನ್ನೆ. ಅದೇ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಹಿಂಗೆ ಅಡುಗೆಗೆ ಯೂಸ್ ಮಾಡಿ ಖಾಲಿ ಮಾಡ್ತೀನಿ. ಉಸ್ಲಿಗೆ ಏನು ಹಾಕ್ತಾ ಇಲ್ಲ, ಅದು ಸ್ಮೆಲ್ ಗೊತ್ತಾಗ್ಬಿಡುತ್ತೆ. ಬಟ್ ಈ ತರ ಗೊಜ್ಜು ಸಾಂಬಾರಿಗೆಲ್ಲ ಯೂಸ್ ಮಾಡಿದ್ರೆ ಸ್ಮೆಲ್ ಗೊತ್ತಾಗಲ್ಲ. ಇವಾಗ ನಾನು ಇವೆರಡನ್ನೂ ಒಂದೇ ಸಲ ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ 1/2 an hour ಒಳಗಡೆ ನಾನು ಈ ಕೆಲಸನ ಮುಗಿಸ್ಬೇಕು ನಾನು. ಯಾಕಂದ್ರೆ ಮಗನ ಹೇಳ್ಸಕ್ ಹೋಗ್ಬೇಕಲ್ಲ, ಅದಕ್ಕೆ. ನಾನು ಆರಾಮಾಗಿ ಮಾಡ್ಬೋದಾಗಿತ್ತು, ನಮ್ಮ ಮನೆಯವರು ಇದ್ದಾರೆ ಅಂತ. ಬಟ್ ನಮ್ಮ ಮನೆಯವ್ರನ್ನ ಒಂದು ವಾರದಿಂದ ವಾಕ್ಯ ಕಳಿಸ್ತಾ ಇದ್ದೀನಿ. 6 ಗಂಟೆ ಇಲ್ಲ 6:30 ಕಳಿಸ್ತೀನಿ. ಇವತ್ತು 6:30ಗೆ ಏಳ್ಸಿ ಅವ್ರನ್ನೂ ಕಳಿಸ್ಬಿಟ್ಟಿದ್ದೀನಿ. ಇನ್ನು ಹೋಗಿ ನಾನು ಮಗನ ನಾನೇ ಏಳಿಸ್ಬೇಕು. ಮಗಳು ಫ್ರೆಶ್ ಅಪ್ ಹೋಗಿದ್ದಾಳೆ, ಮಗಳಿಗೆ ಹೇಳೋದಿಲ್ಲ ಅವನು, ನಾನೇ ಹೋಗಿ ಅವನ್ನ ಎಬ್ಬಿಸ್ಬೇಕು. ಅಷ್ಟರಲ್ಲಿ ಇದು ಮುಗಿಸ್ಕೊಳ್ಳೋಣ ಅಂತೇಳಿ ಈ ಕಡೆ ಉಸ್ಲಿನ ಮಾಡಿದೆ, ಮತ್ತೆ ಈ ಕಡೆ ಬೆಂಡೆಕಾಯಿ ಪಲ್ಯನ ಮಾಡಿದೆ. ಅದು ಬೇಕಾದ್ರೆ ಅವನು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ಕುದೀತಾ ಇರಲಿ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೊಟ್ಟಿಗೂ ಕೂಡ ಕಲಸಿಟ್ಟೆ ನಾನು. ಅದನ್ನ ನಾನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದ್ರೆ ಟೈಮು ಆಗ್ಬಿಟ್ಟಿದೆ ಅಲ್ಲ, ಅದಕ್ಕೋಸ್ಕರ. ಅದು ಹೇಗೆ ಮಾಡಿದೆ ಅಂತ ನಾನು ಮುಂದೆ ಹೇಳ್ತೀನಿ. ನನಗೆ ಇವಾಗ ತಿಂಡಿ ಮಾಡಬೇಕು. ತಿಂಡಿ ಮಾಡಿಬಿಟ್ಟು ಡಬ್ಬಿಗೆ ರೆಡಿ ಮಾಡಬೇಕು, ಅದ್ರ ಕಡೆ ಗಮನ ಇದೆ. ಸೊ ಅದರಿಂದ ನಾನು ಈ ಥರ ಶೂಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಬೆಂಡೆಕಾಯಿ ಗೊಜ್ಜನ್ನು ತೋರ್ಸೋಕ್ಕಾಗ್ತಾ ಇಲ್ಲ, ಮತ್ತು ಕಡಲೆಕಾಳು ಉಸ್ಲಿನ ಹೇಗೆ ಮಾಡಿದೆ ಅಂತಲೂ ಕೂಡ ತೋರ್ಸೋಕ್ಕಾಗ್ತಿಲ್ಲ. ಪ್ಲೀಸ್ ಏನೂ ಅನ್ಕೊಳಕ್ಕೆ ಹೋಗಬೇಡಿ. ಟೆನ್ಷನ್ ಇಲ್ಲದೆ ಆರಾಮಾಗಿ ಮಾಡ್ತಾ ಇದ್ದೀನಿ. ಟೈಮ್ ಆಗಿದೆ ಆದರೂ ಕೂಡ ನಾನು ಆರಾಮಾಗಿ ಮಾಡ್ತಾ ಇದ್ದೀನಿ. ಹೋದೆ ಮಗನ ಏಳ್ಸಕ್ಕೆ, ಮಗನ ಏಳಿಸ್ತಾ ಇದ್ದೀನಿ. ಹೇಳ್ತಾನೆ ಇಲ್ಲ, ಇನ್ನೊಂದ್ ಸ್ವಲ್ಪ ಅಂತಾನೆ ಇದ್ದಾನೆ. ಟೈಮ್ ಬೇರೆ ಆಗಿದೆ. ಏನ್ ಮಾಡೋದು, ಈ ಟೈಮಲ್ಲಿ ಕೋಪ ಖಂಡಿತ ಬಂದೇ ಬರುತ್ತೆ. ಇನ್ನು ಕೋಪ ಮಾಡ್ಕೋಬಾರ್ದು, ಅವ್ನ ಮೂಡ್ನ ಹಾಳು ಮಾಡಬಾರ್ದು ಅಂತೇಳಿ ನಾನೇ 1-2 ನಿಮಿಷ ಅಲ್ಲೇ ವೆಯ್ಟ್ ಮಾಡಿ ಅವನ್ನ ಕರ್ಕೊಂಡು ಹೋದೆ. ಫ್ರೆಶ್ ಅಪ್ ಮಾಡಿಬಿಟ್ಟು
ಕರ್ಕೊಂಬಂದೆ. ಅವನೇ ಯೂನಿಫಾರ್ಮ್ ಹಾಕ್ಕೊತಾ ಇದ್ದಾನೆ. ಅಷ್ಟರಲ್ಲಿ ಮನೆಯವರು ಹಾಕೋಗಿದ್ದು ಬಂದು ಯೂನಿಫಾರ್ಮ್ ಎಲ್ಲ ನೀಟಾಗಿ ಹಾಕೊಟ್ರು. ಇನ್ನು ನಾನು ಈ ಕಡೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಅವರಿಗೆ ನಾನು ಕಲಸಿಟ್ಟಿದ್ನಲ್ಲ ಅದು. ಇದು ತುಂಬ ಈಸಿ. ಫಸ್ಟು ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಬೇಕು ಇದನ್ನು. ಉಪ್ಪಾಕಿ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಎಷ್ಟು ಬೇಕಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಅಂದರೆ ನಿಮಗೆ ದೋಸೆ ಅದಕ್ಕೆ ಬೇಕು ಅಂದರೆ ದೋಸೆ ಅದಕ್ಕೆ ಅಷ್ಟು ನೀರು ಹಾಕ್ಕೊಳ್ಳಿ. ಇಲ್ಲ ರೊಟ್ಟಿ ಥರ ತಟ್ತೀನಿ ಕಲ್ ಮೇಲೆ ಅಂದರೆ ಆ ಥರನೂ ಕೂಡ ಮಾಡಿಕೊಂಡು ತಟ್ಬೋದು. ಬೇಗನೆ ಆಗುತ್ತೆ. ತುಂಬಾ ಈಸಿ ಇದೆ. ಒಂದ್ಸಲ ಟ್ರೈ ಮಾಡಿ. ಟ್ರೈ ಮಾಡಿಬಿಟ್ಟು ನೀವೇ ಹೇಳ್ತಿರಬೇಕಾದ್ರೆ ನೀಟಾಗಿ ಬಂತು ಅಂತ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಬೇಕಾದರೆ ನೋಡಿ ನೀವೇ. ಅವ್ರಿಗೆ ತಿಂಡಿಗೆ ಹಾಕೊಟ್ಬಿಟ್ಟು ನಾನಿಲ್ಲಿ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವೇ ಕಮೆಂಟ್ ಮಾಡ್ತೀರಾ ಬೇಕಾದರೆ. ಅಂತೂ ಟೈಮಿಗೆ ಕರೆಕ್ಟಾಗಿ ಅವ್ರಿಗೆ ತಿಂಡಿನೂ ಕೊಟ್ಟೆ. ಹಾಗೆ ಟೆಸ್ಟ್ ನಡೀತಾ ಇದೆ ಇಬ್ಬರಿಗೂ. ಈಗ 3-4 ಸಬ್ಜೆಕ್ಟ್ ಆಗಿದೆ. ಇನ್ನೊಂದು 2-3 ಸಬ್ಜೆಕ್ಟ್ ಉಳ್ಕೊಂಡಿದೆ. ಇನ್ನು ಮಗನಿಗೆ ತಿಂಡಿ ಕೊಟ್ಟಿದ್ದೀನಿ. ಆದರೆ ಅವನು ಇನ್ನೂ ತಿಂದಿಲ್ಲ. ಮಗಳು ತಿಂದಾಯಿತು. ಮಗಳಿಗೆ ಸ್ವಲ್ಪ ಏರ್ ಬಚ್ಬೇಕು ಇವಾಗ. ಅವನು ನಿನ್ನೆ ಉಳಿಸ್ಕೊಂಡಿರೋದನ್ನ ಬರಿತಾ ಕುಂತಿದ್ದಾನೆ. ನಾನು ಹೇಳ್ದೆ, ಮಗ ನೀನು ಬರಿತಾ ಇದೆಯಾ, ನಾನು ತಿನ್ನಿಸ್ಕೊಡ್ತೀನಿ ಅಂತ. ಆದರೆ ಅವನು ಇಲ್ಲ ನಾನು ಬರೆದ್ಬಿಟ್ಟೆ ತಿಂತೀನಿ ಅಂತ ಹೇಳ್ತಾವನೆ. ಟೈಮ್ ಆಗಿದೆ ಕಣೋ ಅಂದರು. ಇಲ್ಲ ನಾನು ಬರೆದ್ಬಿಟ್ಟೆ ತಿಂತೀನಿ ಅಂತೇಳಿ ಬರಿತಾ ಕುಂತವನೆ. ನಾನು ಈ ಲಂಚ್ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡಿ ಆಯಿತು. ಸದ್ಯ ಟೈಮಿಗೆ ಕರೆಕ್ಟಾಗಿ ಮಾಡಿಕೊಟ್ಟೆ. ಇನ್ನೂ ಕೂಡ ಟೈಮ್ ಇತ್ತು. ಏನು ಗೊತ್ತಾ ಫ್ರೆಂಡ್ಸ್, ನಾವು ಲೇಟಾಗಿ ಹೇಳಲಿ ಬೇಗ ಹೇಳಲಿ ಮಕ್ಕಳಿಗೆ ಖಂಡಿತ ಲಂಚ್ ಬಾಕ್ಸ್ನ ಮಿಸ್ ಮಾಡಲ್ಲ. ಅವರಿಗೆ ತಿನ್ನೋಕ್ಕೆ ಲಂಚ್ ಬಾಕ್ಸ್ಗೆ ರೆಡಿ ಮಾಡಿ ಕಳಿಸ್ತೀವಿ. ನಮ್ಗೆ ಎಷ್ಟೇ ಬ್ಯುಸಿ ಇದ್ರೂ ಸರಿ, ನಮ್ಗೆ ಎಷ್ಟೇ ಟೆನ್ಷನ್ ಇದ್ರೂ ಸರಿ, ಇದಂತೂ ನಾವು ಯಾವತ್ತೂ ಕೂಡ ತಪ್ಪಿಸಲ್ಲ, ಮಾಡೇ ಮಾಡ್ತೀವಿ. ಆದರೆ ಮುಂಚೆನೇ ನಾವು ಯೋಚನೆ ಮಾಡಿ ಏನು ಮಾಡಬೇಕು ನಾಳೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಓಕೆ ಸೂಪರ್. ಬೆಳಗ್ಗೆ ಎದ್ದು ಕೆಲವ್ರದ್ದು ಮೈಂಡ್ ಒಂಥರ ಇರುತ್ತೆ. ಅಂದರೆ ಎದ್ದಿದ ತಕ್ಷಣ ಅವ್ರ ಮೈಂಡ್ ಫ್ರೆಶ್ ಇರುತ್ತೆ. ಅಲ್ಲಿ ಏನೇನು ಮಾಡಬೇಕು ಅಂತ ಅಲ್ಲೇ ಯೋಚನೆ ಮಾಡ್ಕೊಂಡು ಕೆಲವ್ರು ಮಾಡ್ತಾರೆ. ಇನ್ನು ಕೆಲವರು ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡಿಕೊಂಡೇ ಮಾಡ್ತಾರೆ. ಸೊ ಹೆಂಗೋ ಒಟ್ಟಿನಲ್ಲಿ ಆ ಟೈಮಿಗೆ ಕರೆಕ್ಟಾಗಿ ಮಾಡ್ಕೊಡ್ತಾರೆ. ಆದರೆ ಗಡಿಬಿಡಿ ಮಾಡ್ಕೋಬಾರ್ದು. ಯಾವುದೇ ಕಾರಣಕ್ಕೂ ಲೇಟಾಗಿದ್ದೆ ಅಂತ ಹೇಳ್ಬಿಟ್ಟು ನಿದ್ದೆ ಮಾಡಿ ಎದ್ದಿರ್ತೀರ ಬೆಳಿಗ್ಗೆ ಟೈಮು. ಸೊ ಆ ಟೈಮಲ್ಲಿ ನಾವು ಟೆನ್ಷನ್ ಆದಾಗ ಮೈಂಡು ಬ್ಲ್ಯಾಕ್ ಆಗೋದು ಸಹಜ. ಅದಕ್ಕೆ ಕೂಲಾಗಿ ಮಾಡಿ ಅಂತ ನಾನು ಹೇಳ್ತೀನಿ. ನಾನು ಇವತ್ತು ಅಡುಗೆ ರೂಮ್ಗೆ ಲೇಟಾಗಿ ಬಂದೆ. ಬೇಗ ಎದ್ದಿದ್ದೆ, ಬಟ್ ನಾನು ಲೇಟಾಗಿ ಬಂದೆ ಅಡುಗೆ ರೂಮ್ಗೆ. ಪ್ಲ್ಯಾನ್ ಇತ್ತು ಇದೇ ಮಾಡಬೇಕು ಅಂತ, ಆದರೆ ಆಗಲಿಲ್ಲ ಅದು ಮಾಡೋಕ್ಕೆ. ನಾನು ಬೇರೆಯೇ ಮಾಡಿದೆ. ಯಾಕಂದರೆ ನನ್ನ ಮೈಂಡು ತುಂಬಾ ಕೂಲಾಗಿತ್ತು. ಸೊ ಅದರಿಂದ ಆ ಕೂಲ ನಾನು ಹಾಳು ಮಾಡೋಕ್ಕೆ ಹೋಗಲಿಲ್ಲ. ಟೈಮ್ ಆಗಿದೆ ಅಂತ ಹೇಳಿಬಿಟ್ಟು ಮಾಡಿದೆ. ಸೊ ಅದಕ್ಕೆ ನೀವು ಟೆನ್ಷನ್ ಆಗಬೇಡಿ, ಲೇಟಾಗಿದ್ದಾಗ ಕೂಲಾಗಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್ ಒಂದು ಫನ್ ಹೇಳ್ಬಿಡ್ತೀನಿ, ಏನೋ ಅನ್ಕೊಳಕ್ಕೆ ಹೋಗಬೇಡಿ. ಏನು ಗೊತ್ತಾ, ಈ ಬೆಳಿಗ್ಗೆ ಮಕ್ಕಳನ್ನ ಕಳ್ಸೋದು ಒಂಥರ ಮದುವೆ ಮನೇಲಿ ಓಡಾಡ್ತೀವಲ್ಲ ಆ ಥರ. ಮುಂಚೆನೇ ರೆಡಿ ಮಾಡ್ಕೊಂಡಿರ್ತೀವಿ. ಆದರೂ ಆ ಗಡಿಬಿಡಿ ಅದು ಇದು ಅದು ಅಂದ್ಕೊಂಡು ಮಕ್ಕಳನ್ನ ಕಳಿಸ್ತಾ ಇರ್ತೀವಿ. ಸೊ ಆ ಥರ ಅನ್ನಿಸ್ತದೆ ನನಗೆ ಅವಾಗವಾಗ. ಈ ಸ್ಕೂಲ್ ಲಂಚ್ ಬಾಕ್ಸು ಮಕ್ಕಳನ್ನ ರೆಡಿ ಮಾಡಿ ಕಳಿಸ್ಬೇಕಾದ್ರೆ ಎಷ್ಟು ಬೇಗ ಎದ್ದು ಕೂಡ ಮಾಡಿದ್ರು ಒಂದೊಂದ್ಸಲ ಹಿಂಗೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಹೇಳಲಿಕ್ಕೆ ಇಷ್ಟಪಟ್ಟೆ. ಮಕ್ಕಳು ಇವಾಗ ಸ್ಕೂಲ್ಗೆ ಹೊರಟ್ರು. ಇನ್ನೂ 5-10 ನಿಮಿಷ ಇತ್ತು ಅವ್ರು ಹೋಗೋ ಟೈಮ್ಗೆ. ಅದೇ ಖುಷಿ ಆಯಿತು ನನಗೆ. ನಾನು ಹೇಳೋದು ಇಷ್ಟೇ ಫ್ರೆಂಡ್ಸ್, ಕೂಲಾಗಿ ಮಾಡಿ. ಆ ಮೈಂಡನ್ನ ನೀವು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ ಲೇಟ್ ಆಗಿದೆ ಅಂತ ಹೇಳಿ. ನಾನು ಕೂಡ ಅವ್ರನ್ನ ಸ್ಕೂಲಿಗೆ ಕಳ್ಸಾದ್ಮೇಲೆ ಸ್ವಲ್ಪ ಬಟ್ಟೆ ಕ್ಲೀನ್ ಮಾಡೋದಿತ್ತು. ಹಂಗೆ ಸ್ಕೇಟಿಂಗ್ ಎಲ್ಲ ತುಂಬ ಕೊಳೆ ಆಗಿಬಿಟ್ಟಿತ್ತು. ನಾನು ಕೊಟ್ಟಂಗಿಂದ ಕ್ಲೀನ್ ಮಾಡಿರಲಿಲ್ಲ. ಅದು ಕ್ಲೀನ್ ಮಾಡಿಬಿಟ್ಟು ಬೆಳಿ ಯೂನಿಫಾರ್ಮ್ ಇತ್ತು ಅದನ್ನು ಕ್ಲೀನ್ ಮಾಡ್ತಿದ್ನ. ಒಂದು ಹೇಲು ಬಟ್ಟೆ ಎಲ್ಲ ಹಾಳು ಮಾಡಿಬಿಡ್ತು ಯೂನಿಫಾರ್ಮ್ನ. ನನಗೆ ಟೈಮ್ ಆಗಿಬಿಟ್ಟಿದ್ದೆ. ಈಗ ಅದನ್ನು ನಾನು ಸರಿ ಮಾಡೋಕ್ಕಾಗಲ್ಲ. ಸಂಜೆ ಅಷ್ಟರಲ್ಲಿ ಏನೋ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಫ್ರೆಶ್ ಅಪ್ ಆಗಿ ಕೆಳಗಡೆ ಬಂದೆ. ಹೂವು ಅಂತೂ ತುಂಬಾ ಬಿಟ್ಟಿತ್ತು ಎಲ್ಲ ಗಿಡದಲ್ಲೂ. ಆಮೇಲೆ ಕುಯ್ಕೊಳ್ಳೋಣ ಅಂತೇಳಿ ತಿಂಡಿ ಹಾಕೊಂಡು ತಿನ್ನೋಣ ಅಂತೇಳಿ ಬಂದೆ. ನಾನು ನೋಡಿ ತೋರಿಸ್ತೀನಿ ಬೇಕಾದರೆ ಎಷ್ಟು ಚೆನ್ನಾಗಿ ಬಂತು ಅಂತ. ಈ ಥರ ಹಾಕೊಂಡ್ರೆ ಸಾಕು. ಅಕ್ಕಿ ರೊಟ್ಟಿನ ದೋಸೆ ಥರ ಮಾಡ್ತಾಯಿದ್ದೀನಿ ನಾನಿಲ್ಲಿ. ತುಂಬ ಚೆನ್ನಾಗಿ ಬಂದಿತ್ತು. ಟ್ರೈ ಮಾಡಿ ಒಂದ್ಸಲ. ಹಾಗೆ ಫ್ರೆಂಡ್ಸ್, ನಾನು
ಹೆಲ್ದಿ ಫುಡ್ನ ತಿನ್ನೋಣ ಅಂತೇಳಿ ಅಭ್ಯಾಸ ಮಾಡ್ಕೊತಾ ಇದ್ದೀನಿ. ಒಂದು ಹೆಜ್ಜೆ ಇಟ್ಟಿದ್ದೀನಿ. ಈ ಹೆಜ್ಜೆ ಸಕ್ಸಸ್ ಆಗಬೇಕು ನನಗೆ. ನನ್ನ ಲೈಫಲ್ಲಿ ನಾನು ಹೆಲ್ದಿ ಫುಡ್ ತಿನ್ನಬೇಕು ಅಂತ ಅವಾಗಿಂದನೂ ಕೂಡ ಅನ್ಕೊಂತಾನೆ ಇದ್ದೀನಿ. ಅದನ್ನ ರೂಢಿ ಮಾಡ್ಕೊಂಡಿರಲಿಲ್ಲ, ಇವಾಗ ರೂಢಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ನುಗ್ಗೆಕಾಯಿನ ಚಟ್ನಿ ಪುಡಿ ಮತ್ತು ಹುಸ್ಲಿ, ಸೌತೆಕಾಯಿ ಒಂದು ರೊಟ್ಟಿ ಹಾಕೊಂಡು ತಿಂತಾ ಇದ್ದೀನಿ. ಆದಷ್ಟು ಬೇಗ ಇದನ್ನ ಕಲ್ತ್ಕೊಬೇಕು ಅಂತ ಅನ್ಕೊಂಡಿದ್ದೀನಿ ಹೆಲ್ದಿ ಫುಡ್ ತಿನ್ನೋದನ್ನ. ನಾನಲ್ಲ, ನಮ್ಮ ಮನೆಯವ್ರು ಎಲ್ರಿಗೂ ಕೂಡ, ನಾನೊಬ್ಬಳೇ ಅಲ್ಲ. ಚಟ್ನಿ ಪುಡಿ ಮಾಡಿದ್ದೆ ಅವತ್ತು ನಾನು, ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ಇದಂತೂ ಅನ್ನಕ್ಕೆ ಹಾಕೊಂಡು ತಿನ್ನಕ್ಕೆ ತುಂಬಾನೇ ಚೆನ್ನಾಗಿದೆ, ತುಪ್ಪ ಹಾಕೊಂಡು ಬಿಸಿ ಬಿಸಿ ಅನ್ನಕ್ಕೆ. ಹಂಗೆ ಸಂಜೆ ಮಗಳು ಬಂದಮೇಲೆ ಅಂಗಡಿಗೆ ಹೋಗಿ ನಾನು ರಿನ್ ವೈಟ್ ತಗೊಬಂದು ಒಂದು 1/2 ಅವರ್ ನೆನೆಸಿ ಆಮೇಲೆ ವೈಟ್ ಯೂನಿಫಾರ್ಮ್ನ ಕ್ಲೀನ್ ಮಾಡಿದೆ. ಕಲರ್ ಎಲ್ಲ ಹೋಯ್ತು. ನೀವು ಹಾಗೆ ಮಾಡಿ, ಕಲರ್ ಹೋಗುತ್ತೆ. ಮಗಳು ಈ ಗೋಡೆಗೆ ಪೇಂಟ್ ಮಾಡಿಕೊಟ್ಟಿದ್ಲು. ಹೇಗಿದೆ ಫ್ರೆಂಡ್ಸ್, ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿದೆಯಾ ಇಲ್ವಾ ಅಂತ. ನನಗೆ ಓಕೆ ಅಂತ ಅನ್ನಿಸ್ತಿದೆ. ಅದರಿಂದ ನೀವು ಹೇಳಿ. ಹಾಗೆ ನಾನು ಇವತ್ತು ಒಂದು ದಿಯಾ ವಾಲ್ ಫ್ರೇಮ್ ಮಾಡ್ತಾ ಇದ್ದೀನಿ. ತುಂಬ ಸುಲಭ ನೋಡಿ. ಈ ಥರ ನಿಮ್ಗೆ ಯಾವ ಡಿಸೈನ್ ಬೇಕಾದ್ರೆ ಆ ಥರ ಮಾಡ್ಕೊಳ್ಳಿ. ನಾನು ತೋರಿಸಿರೋದ್ರಲ್ಲಿ ನಾನು ಈ ಥರ ಮಾಡಿದ್ದೀನಿ ಸಿಂಪಲ್ಲಾಗಿ. ಅಕ್ರಾಲಿಕ್ ಕಲರ್ ಇತ್ತು ಅಂದರೆ ತಗೊಳ್ಳಿ. ಮನೇಲಿ ಖಂಡಿತ ಕಲರ್ಸ್ ಇದ್ದೇ ಇರುತ್ತೆ ಅಲ್ವಾ. ನಾನು ಇಲ್ಲಿ ನೀರು ಹಾಕೊಳ್ದೆ ಫಿಲ್ ಮಾಡಿಕೊಂಡೆ ಅದನ್ನು. ಮತ್ತು ಇಲ್ಲಿ ನನಗೆ ಆರೆಂಜ್ ಕಲರ್ ಬೇಕು. ಅದಕ್ಕೆ ಫಸ್ಟು ಯೆಲ್ಲೋ ಹಾಕ್ಕೊಂಡು ಆಮೇಲೆ ರೆಡ್ ಹಾಕೊಳ್ಳಿ. ನಾನಿಲ್ಲಿ ಫಸ್ಟೇ ರೆಡ್ ಹಾಕ್ಕೊಂಡು ಆಮೇಲೆ ಯೆಲ್ಲೋ ಹಾಕ್ಕೊಂಬಿಟ್ಟೆ. ಅದರಿಂದ ಸ್ವಲ್ಪ ಜಾಸ್ತಿ ಆಗೋಯ್ತು, ಹಾಗೂ ಸ್ವಲ್ಪ ಬಂತು. ಹಂಗೆ ಬ್ರೌನ್ ಕಲರ್ಗೆ ಬ್ಲ್ಯಾಕು ಮತ್ತು ರೆಡ್ನ ಮಿಕ್ಸ್ ಮಾಡ್ಕೊಬೇಕು. ನನಗೆ ಸ್ವಲ್ಪ ಕಲರ್ ಮಿಕ್ಸ್ ಮಾಡೋಕ್ಕೆ ಬರ್ತಾ ಇಲ್ಲ. ಮಗಳು ಇದ್ದಿದ್ರೆ ಅವ್ಳ ಕೈಲಿ ಮಿಕ್ಸ್ ಮಾಡಿಸ್ಕೊಂಡ್ಬಿಡ್ತಿದ್ದೆ. ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ. ಅದರಿಂದ ಬ್ರೌನ್ ಕಲರು ಪೆನ್ಸಿಲಲ್ಲಿ ಬರೆದಿರೋದನ್ನೆಲ್ಲ ಕವರ್ ಮಾಡಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ಕಾಣಿಸ್ತಾ ಇತ್ತು. ಅದ್ರ ಮೇಲೆ ಒಂದು ಬ್ಲ್ಯಾಕ್ ಪೆನ್ ತೊಗೊಂಡು ಮೇಲೆ ಡ್ರಾಯಿಂಗ್ ಮಾಡಿಕೊಂಡು ಆಮೇಲೆ ಮತ್ತೆ ಆ ಲೀಫ್ಗೆ ಬ್ಲ್ಯಾಕ್ ಕಲರ್ದು ಫಿಲ್ ಮಾಡಿದೆ. ಹೇಗೆ ಬಂತು ಅಂತ ನೋಡೋಣ. 3, 2, 1 ನೋಡಿ ಹೇಗಿದೆ ಅಂತ. ಮನೇಲಿರೋ ಅಂಥ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಮಾಡಿರೋದು. A4 ಪೇಪರು ಮತ್ತು ಕಾರ್ಡ್ಬೋರ್ಡ್ ಶೀಟು ಮತ್ತು ಕಲರ್ಸು ಇಷ್ಟೇ. ಸ್ವಲ್ಪ ಹೊತ್ತು ಕುತ್ಕೊಂಡು ಮಾಡಿದ್ರೆ ಇಂಥ ಸುಂದರವಾದ ವಾಲ್ ಫ್ರೇಮ್ನ ಮಾಡ್ಬೋದು. ಟ್ರೈ ಮಾಡಿ. ನಿಮ್ಮ ಮನೆಯ ಅಂದನ ಹೆಚ್ಚಿಸ್ಬೋದು. ನಾನು ಬಾರ್ಡ್ರಿಗೆ ಇನ್ಸುಲೆನ್ಸ್ ಟೇಪ್ನ ಹಾಕ್ಬೋದಾಗಿತ್ತು. ಆ ಟೇಪ್ ಇರಲಿಲ್ಲ. ಅದಕ್ಕೆ ವೈಟ್ ಟೇಪ್ನೇ ಹಚ್ಚಿ ಬ್ಲ್ಯಾಕ್ ಕಲರ್ನ ಫಿಲ್ ಮಾಡಿ ಬ್ಯಾಕ್ ಸೈಡ್ ಈ ಥರ ಒಂದು ಹುಕ್ ಮಾಡಿ ಇಲ್ಲಿಗೆ ನೇತಾಕ್ತಾ ಇದ್ದೀನಿ. ಹೇಗೆ ಬಂತು, ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ನಾನು ವರಮಹಾಲಕ್ಷ್ಮಿ ಹಬ್ಬ ಅಷ್ಟರಲ್ಲಿ 100 ಜನ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.